ಶ್ರೀನಗರದ ಲಾಲ್ ಚೌಕ್ನಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನಮಗೆ ಅಲ್ಲಿನ ಲೈವ್ ಚಿತ್ರಣವನ್ನ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸ್ತಾರೆ. ಜಗದೀಶ್, ಓವರ್ ಟು ಯು. ನಿನ್ನೆ ಆಗಿರುವಂತಹ ಡೆವಲಪ್ಮೆಂಟ್ ರಾತ್ರಿಯವರೆಗೂ ಈಗಿನ ಪರಿಸ್ಥಿತಿ ಹೇಗಿದೆ? ಜನ ಏನ್ ಮಾತಾಡ್ಕೊಳ್ತಿದ್ದಾರೆ ಅಲ್ಲಿ, ಏನ್ ಹೇಳ್ತಿದ್ದಾರೆ ಅಲ್ಲಿ? ಸಭಾ ನಿನ್ನೆ ತಡರಾತ್ರಿ 8 ಗಂಟೆ ಸುಮಾರಿಗೆ ಈ ಲಾಲ್ ಚೌಕ್ನ ಮುಂಭಾಗದಲ್ಲಿ ನಿಂತ್ಕೊಂಡ್ರೆ ನಿಮಗೆ ಒಂದು ರೀತಿಯ ಪಟಾಕಿ ರೀತಿಯಲ್ಲಿ ಯಾವ ರೀತಿಯಾಗಿ ಮಿಸೈಲ್ಸ್ಗಳು ಹೋಗ್ತವೆ ಮತ್ತೆ ಡ್ರೋನ್ಗಳು ಹೋಗ್ತವೆ ಕಣ್ಣಿಗೆ ನಿರಂತರವಾಗಿ ಕಾಣಿಸ್ತಿತ್ತು. ಅಷ್ಟರ ಮಟ್ಟಿಗೆ ಅಂದ್ರೆ ನಿನ್ನೆ ರಾತ್ರಿ ಈ ಶ್ರೀನಗರದ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಏನಂದ್ರೆ ಪಾಕ್ ಮಾಡುತ್ತೆ, ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡುತ್ತೆ, ತನ್ನ ನರಿಬುದ್ಧಿಯನ್ನ ತೋರಿಸುವಂತಹ ಕೆಲಸವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಸಂಜೆ 5 ಗಂಟೆಯಿಂದ 7-8 ಗಂಟೆವರೆಗೂ ಸಹಿತ ಪೂರ್ತಿಯಾಗಿ ಏನೋ ಜನ ಹೊರಗಡೆ ಬಂದಿದ್ದು ಕದನ ವಿರಾಮ ಘೋಷಣೆ ಆಗಿದೆ, ಇನ್ನು ಮುಂದೆ ಟೆನ್ಷನ್ ಇಲ್ಲ ಅಂತ. ಆದ್ರೆ ಏಕಾಏಕಿ ದಾಳಿಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಜನರಲ್ಲಿ ಭಯದ ವಾತಾವರಣ ಮತ್ತೆ ಅದರ ಜೊತೆಗೆ ಜನರು ದಿಕ್ಕಾಪಾಲಾಗಿ ಓಡ್ತಾ ಇದ್ರು ನಿನ್ನೆ ತಡರಾತ್ರಿ. ಆದ್ರೆ ಈಗಿನ ಪರಿಸ್ಥಿತಿ ಏನಿದೆ ಅಂತ ನಿಮ್ಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಈಗ ಇದು ಕಾಣಿಸ್ತಾ ಇದ್ದಿಲ್ಲ ಇಡೀ ಏರಿಯಾ, ಇದು ಲಾಲ್ ಚೌಕ್ ಶ್ರೀನಗರದ ಪ್ರಮುಖ ಪ್ರದೇಶಗಳಲ್ಲಿ ಇದು ಸಹಿತ ಒಂದು. ಇದು ಇಲ್ಲಿ ನಿಂತ್ಕೊಂಡ್ರೆ ಸಾಕು ನಿಮ್ಗೆ ಒಂದು ರೀತಿಯಲ್ಲಿ ಶ್ರೀನಗರದಲ್ಲಿ ಇದೀವಿ ಅನ್ನುವಂತಹ ಫೀಲ್ ಸಿಗೋ ಮಟ್ಟಿಗೆ ಅತಿ ದೊಡ್ಡದಾದಂತಹ ಮಾರ್ಕೆಟ್ ಮತ್ತೆ ತುಂಬಾ ಇತಿಹಾಸ ಇರುವಂತಹ ಪ್ರದೇಶ ಈ ಜಾಗ. ಇಂತಹ ಜಾಗದಲ್ಲಿ ಈಗ ಜನರು ಆಲ್ರೆಡಿ ಏನಂದ್ರೆ 11 ಗಂಟೆ 15 ನಿಮಿಷ ಆಗ್ತಾ ಇದೆ, ಇವಾಗ್ಲೂ ಸಹಿತ ಅಂಗಡಿ ಮುಗ್ಗಟ್ಟುಗಳನ್ನ ಓಪನ್ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಕದನ ವಿರಾಮ ಘೋಷಣೆ ಆದ್ಮೇಲೂ ಸಹಿತ ನಿನ್ನೆ ಯಾವಾಗ ತಡರಾತ್ರಿ ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನ ಮಾಡೋದಕ್ಕೆ ಮುಂದಾಗುತ್ತೆ. ದೇಶದ ಒಟ್ಟು 4 ರಾಜ್ಯಗಳಲ್ಲಿ 100ಕ್ಕೂ ಹೆಚ್ಚು ಏನಂದ್ರೆ ಪ್ರದೇಶಗಳಲ್ಲಿ ಡ್ರೋನ್ ಮೂಲಕವಾಗಿ ದಾಳಿಯನ್ನ ಮಾಡೋದಕ್ಕೆ ಹೋಗುತ್ತಲ್ಲ, ಆ ಕಾರಣಕ್ಕಾಗಿ ಏನಂದ್ರೆ ನಿರಂತರವಾದಂತಹ ಹೊಡೆತವನ್ನ ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ಕೆಲವೊಂದು ಕಡೆಗೆ ಅದರ ಎಫೆಕ್ಟ್ ಆಯ್ತು, ಕೆಲವೊಂದು ಕಡೆಗೆ ಏನಂದ್ರೆ ರಜೌರಿ ಆಗಿರ್ಬೋದು, ಉರಿ ಆಗಿರ್ಬೋದು, ಅದ್ರ ಜೊತೆಗೆ ಬಾರಾಮುಲ್ಲಾ ಪ್ರದೇಶ, ಇಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಡೆತ ಬಿತ್ತು. ಆ ಕಾರಣಕ್ಕಾಗಿ ಏನಂದ್ರೆ ಅದನ್ನ ಡ್ರೋನ್ ಗಳನ್ನ ಸಂಪೂರ್ಣವಾಗಿ ಹೊಡೆದುಳಿಸುವಂತಹ ಕೆಲಸವನ್ನ ಸಹಿತ ಭಾರತೀಯ ಸೇನೆಯನ್ನ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನ ಮಾಡ್ತು. ಅದ್ರ ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಜನರು ಇವತ್ತು ಸಂಡೇ ಮಾರ್ಕೆಟ್ ಯಾವ ರೀತಿಯಾಗಿ ಅಂದ್ರೆ ಬೆಂಗಳೂರಲ್ಲಿ ಸಂಡೇ ಮಾರ್ಕೆಟ್ ಇರುತ್ತೆ, ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಅದೇ ರೀತಿಯಾದಂತಹ ಮಾರ್ಕೆಟ್ ಇಲ್ಲಿ ಸಂಡೇ ಬಂದ್ರೆ ಸಾಕು ತುಂಬಾ ಜನರಿಂದ ತುಂಬಿ ತುಳುಕಾಡ್ತಾ ಇರುವಂತಹ ಪ್ರದೇಶ. ಆದ್ರೆ ಪ್ರಮುಖವಾದಂತಹ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಅಥವಾ ಇಲ್ಲಿರುವಂತಹ ವ್ಯಾಪಾರ ವಹಿವಾಟು ಇನ್ನೂವರೆಗೂ ಸಹಿತ ಕ್ಲೋಸ್ ಇದೆ. ಆದ್ರೆ ಫುಟ್ಪಾತ್ ಅಲ್ಲಿ ಏನಂದ್ರೆ ಜನರು ಏನೋ ವಸ್ತುಗಳನ್ನ ಮಾರಾಟಕ್ಕೆ ಮಾಡಕ್ಕೆ ಬರ್ತಾರಲ್ಲ, ಅವರು ಸ್ವಲ್ಪ ಮಟ್ಟಿಗೆ ಏನಂತಂದ್ರೆ ಹೊರಗಡೆ ಬಂದಿದ್ದಾರೆ. ಇಲ್ಲೂ 10ರಿಂದ 12 ಗಂಟೆವರೆಗೆ ಮಾತ್ರ ಈ ಒಂದು ಮಾರ್ಕೆಟ್ಗೆ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 12 ಗಂಟೆಯ ನಂತರ ಸಿಚುವೇಶನ್ಸ್ ಅನ್ನ ನೋಡಿಕೊಂಡು ತದನಂತರ ಏನಂದ್ರೆ ಇಲ್ಲಿರುವಂತಹ ಆಡಳಿತ ಮಂಡಳಿ, ಇಲ್ಲಿರುವಂತಹ ಸೇನೆ, ಇಲ್ಲಿರುವಂತಹ ಪೊಲೀಸರು ಅಂದ್ರೆ ಮಾಹಿತಿಯನ್ನ ಕೊಡ್ತಾರೆ ಇಲ್ಲಿರುವಂತಹ ವ್ಯಾಪಾರಸ್ಥರಿಗೆ. ಅದಾದ ಮೇಲೆ ಅವರು ಏನಂದ್ರೆ ವ್ಯಾಪಾರವನ್ನ ಮಾಡ್ಬೇಕಾ ಅಥವಾ ಮುಚ್ಕೊಂಡು ಏನಂದ್ರೆ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಮನೆಗೆ ಹೋಗ್ಬೇಕಾ ಅನ್ನುವಂತಹ ವಿಚಾರ. ಯಾಕಂದ್ರೆ ಏಕಾಏಕಿ ದಾಳಿ ಆಗಿರುವಂತಹ ಕಾರಣಕ್ಕಾಗಿ ಮತ್ತೊಂದು ಸಾರಿ ಪಾಕ್ ಇದೇ ರೀತಿಯಾದಂತಹ ಉಲ್ಲಂಘನೆ ಮಾಡಿದ್ರೆ ಹೇಗೆ, ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಫೈರಿಂಗ್ ಮಾಡಿದ್ರೆ ಏನು ಅನ್ನುವಂತಹ ಆತಂಕ ಇವಾಗಲೂ ಸಹಿತ ಜನರಲ್ಲಿ ಇದೆ. ನಾನು ಬಹಳಷ್ಟು ಕಡೆಗೆ ಮಾತನಾಡಿಸುವಂತಹ ಪ್ರಯತ್ನ ಪಟ್ಟೆ ಸಭಾ, ಬೆಳಗ್ಗೆಯಿಂದ ಒಂದು 4-5 ಭಾಗದಲ್ಲಿ ಹೋಗಿ ಶ್ರೀನಗರದ ಜನರನ್ನ ಮಾತಾಡಿಸುವಂತಹ ಪ್ರಯತ್ನ ಪಟ್ಟರೆ ಯಾರೂ ಸಹಿತ ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾರೂ ಸಹಿತ ಮಾತಾಡೋದಿಲ್ಲ, ನಾವು ಏನೂ ಮಾತಾಡೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ನಾವು ಅಪ್ಪಿತಪ್ಪಿನೂ ಸಹಿತ ಇಲ್ಲಿ ನಡೀತಿರುವಂತಹ ಘಟನೆಗಳನ್ನ ಬಗ್ಗೆ ಅಥವಾ ಇರುವಂತಹ ಏನು ಇಲ್ಲಿ ಏನ್ ನಡೀತಿದೆ ಅನ್ನುವಂತಹ ವಿಚಾರದ ಬಗ್ಗೆ, ಯಾಕಂದ್ರೆ ಪೂರ್ತಿಯಾಗಿ ಏನಂದ್ರೆ ಜನರಲ್ಲಿ ಒಂದು ಕಡೆಗೆ ತಮ್ಮ ಜೀವನವನ್ನು ಕಟ್ಕೊಳ್ಳುವಂತಹ ಸಂದರ್ಭ ಏನಿತ್ತು ಅದು ಸಹಿತ ಹಾಳಾಗಿದೆ. ವ್ಯಾಪಾರ ವಹಿವಾಟು ಪೂರ್ತಿಯಾಗಿ ನಿಂತಿದೆ. ಸರ್ಜಿ, कल रात यहाँ ड्रोन हो गए ना, उसके बारे में आप क्या बोलते? मुझे मालूम नहीं है. नहीं है. ನೋಡಿ, ಯಾರು ಸಹಿತ ಯಾಕಂದ್ರೆ ತುಂಬಾ ಸರಿ ಪ್ರಯತ್ನ ಪಟ್ಟೆ ಸಭಾ ಮಾತಾಡ್ಸೋದಕ್ಕೆ. ನೀವು ಎಷ್ಟೇ ಜನರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡಿ, ಒಂದು ಅವ್ರು ಹೊರಟು ಬಿಡ್ತಾರೆ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ಇಲ್ಲಿ ಇನ್ನೊಂದಿಬ್ರು ಇದ್ದಾರೆ, ಅವ್ರನ್ನ ಸಹಿತ ಕೇಳೋಣ. ಸರ್ಜಿ, आज मार्केट खुले ना, आपको कैसे लग रहे, खुश हो रहे? ನೋಡಿ, ಯಾರೂ ಸಹಿತ ಮಾತಾಡ್ಸೋದಿಲ್ಲ, ಯಾರೂ ಸಹಿತ ಏನಂದ್ರೆ ಇಲ್ಲಿ ಮಾತಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ನಾವು ಬೆಳಗ್ಗೆ ತುಂಬಾ ಜನರ ಮಾತಾಡಿಸಿದೆ, ಯಾರು ಕೇಳಿದ್ರು ಸಹಿತ ನಾವು ಮಾತಾಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇರುವಂತದ್ದು ಸಭಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.